ಕೆಪಿಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿನಲ್ಲಿದ್ದಾರೆ. ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದರು. ಅವರ ಜೊತೆಗೂ 1-to-1 ಸಭೆಗಳಾದವು. ಇಲ್ಲಿ ತನಕ ಶಾಸಕರ ಜೊತೆಗಿನ ಚರ್ಚೆಯಲ್ಲಿ ಕೇಳಿಸಿಕೊಂಡ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು. ನೆನ್ನೆ ಡಿ.ಕೆ. ಶಿವಕುಮಾರರನ್ನ ಭೇಟಿಯಾಗಿದ್ದು ಡಿ.ಕೆ. ಶಿವಕುಮಾರ್ ಸುರ್ಜೇವಾಲಾ ಮಾತಾಡ್ತಾ ಕುಳಿತಿದ್ದಾಗಲೇ ಸಿದ್ದರಾಮಯ್ಯನವರು ಬಂದರು. ಒಂದು ತಾಸು ಕುತ್ಕೊಂಡು ಮಾತಾಡಿದ್ರು. ಶಾಸಕರುಗಳು ಏನೇನು ಹೇಳಿಕೊಂಡ್ರು ಅನ್ನುವುದನ್ನು ವಿವರಿಸಿದರಂತೆ. ಅನೇಕ ಶಾಸಕರ ಕಂಪ್ಲೇಂಟ್ ಇರೋದೇ ಸಚಿವರುಗಳ ವಿರುದ್ಧ ಅಂತ ಹೇಳಿದ್ರಂತೆ. ಎಷ್ಟೇ ಹೇಳಿದ್ರೂ ಸಚಿವರು ತಾವು ಕೆಲಸ ಮಾಡುವ ರೀತಿಯನ್ನ ಬದಲಿಸಿಕೊಂಡಿಲ್ಲ. ಮೊದಲು ಸಚಿವರನ್ನ ಸರಿಪಡಿಸುವ ಕೆಲಸ ಆಗಬೇಕು. ಸಚಿವರುಗಳು ಶಾಸಕರನ್ನು ವಿಶ್ವಾಸಕ್ಕೆ ಪಡಿಬೇಕು. ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಆಗಬೇಕಾಗಿದೆ. ಮತ್ತೆ ಜುಲೈ 2nd ವೀಕ್ನಲ್ಲಿ ಬರ್ತೀನಿ, 1 ತಿಂಗಳು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ರಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಶಾಸಕರುಗಳ ಜೊತೆಗೆ ವಲಯವಾರು ಸಭೆ ಮಾಡ್ತೀನಿ ಅಂದ್ರಂತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅಲ್ಲಿಗೆ ಮುಖ್ಯಮಂತ್ರಿಗಳು ಬಂದ್ರು. 3 ಜನ ಕೂತ್ಕೊಂಡು ಸುಮಾರು ಹೊತ್ತು ಮಾತನಾಡಿದ ನಂತರ ಡಿ.ಕೆ. ಶಿವಕುಮಾರ್ ಸಭೆಯಿಂದ ಎದ್ದೋದ್ರು. ಮುಖ್ಯಮಂತ್ರಿಗಳು ಬಹಳ ಹೊತ್ತು ಮಾತಾಡ್ತಾ ಕೂತ್ಕೊಂಡಿದ್ರು. ಒನ್ ಮೀಟಿಂಗ್ ಸಂದರ್ಭದಲ್ಲಿ ಕೆಲವು ಶಾಸಕರು ಮಂತ್ರಿಯಾಗುವ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಮಾಡಿ ನಾವು ಮಂತ್ರಿಯಾಗಬೇಕು ಅಂದಿದ್ದಾರೆ. ಸೀನಿಯಾರಿಟಿ ಕನ್ಸಿಡರ್ ಮಾಡಬೇಕು, ಜಿಲ್ಲಾವಾರು ಪ್ರಾತಿನಿಧ್ಯವನ್ನು ಕನ್ಸಿಡರ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.